ಬೇಡ ಬೇಡ ಉಡುಪಿ ಚಿಕ್ಕಮಗಳೂರಿಗೆ ಶೋಭಕ್ಕ ಬೇಡವೇ ಬೇಡ. ಶೋಭಕ್ಕನೇ ಕ್ಯಾಂಡಿಡೇಟ್ ಆದ್ರೆ ಚೊಂಬು ಗ್ಯಾರಂಟಿ ಅಂತ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಶೋಭಕ್ಕಗೆ ಟಿಕೆಟ್ ನೀಡೋದಕ್ಕೆ ಸ್ವಪಕ್ಷದಲ್ಲೇ ಅಪಸ್ವರ ಎದ್ದಿದೆ. ಶೋಭಕ್ಕ ಕ್ಯಾಂಡಿಡೇಟ್ ಆದ್ರೆ ಚೊಂಬು ಗ್ಯಾರಂಟಿ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಡ. ಇದು ಬೇರೆ ಯಾರು ಹೇಳ್ತಿರೋ ಮಾತಲ್ಲ, ಬಿಜೆಪಿಯವರದ್ದೇ ಒತ್ತಾಯ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಡಿ ಅಂತ ಪತ್ರ ಚಳುವಳಿ ಆರಂಭ ಆಗಿದೆ. ಡೈರೆಕ್ಟ್ ಆಗಿ ಮೋದಿ ಅಮಿತ್ ಶಾಗೆ ಪತ್ರ ಬರೆದು ಬಿಜೆಪಿ ಕಾರ್ಯಕರ್ತರು ಒತ್ತಡ ಹಾಕ್ತಿದ್ದಾರೆ. ಉಡುಪಿ ಹಾಗೂ ಚಿಕ್ಕಮಗಳೂರಿಂದ ಕೂಡ ಪತ್ರ ಚಳುವಳಿ ಶುರುವಾಗಿದೆ. ಈಗಾಗಲೇ 5,000ಕ್ಕೂ ಹೆಚ್ಚು ಪತ್ರಗಳನ್ನ ಪೋಸ್ಟ್ ಮೂಲಕ ಕಳಿಸಿದ್ದಾರೆ. ಶೋಭಾ ಬದಲು ಹೊಸ ಮುಖಕ್ಕೆ ಟಿಕೆಟ್ ಅನ್ನ ಕೊಡಿ ಅಂತ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಅನೇಕರು ಈಗ ಶೋಭಕ್ಕಾಗೆ ಟಿಕೆಟ್ ಬೇಡ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೋಭಕ್ಕ ಅವರನ್ನ ನೀವು ಕಣಕ್ಕಿಳಿಸಿದ್ದೇ ಆದಲ್ಲಿ ಈ ಸಲ ಸೋಲು ಗ್ಯಾರಂಟಿ, ಚೊಂಬು ಗ್ಯಾರಂಟಿ. ಹಾಗಾಗಿ ಶೋಭಕ್ಕ ಬದಲು ಹೊಸ ಮುಖಕ್ಕೆ ಟಿಕೆಟ್ ಕೊಡಿ ಅನ್ನುವಂತ ಒತ್ತಡಗಳು ಕೇಳಿ ಬರ್ತಿದ್ದಾವೆ. ಉಡುಪಿ ಚಿಕ್ಕಮಗಳೂರಿಗೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಚರ್ಚೆಗಳು ಶುರುವಾಗ್ತಾ ಇದ್ದಂತೆ ಈಗ ಅವರ ವಿರುದ್ಧ ಸ್ವಪಕ್ಷದಲ್ಲೇ ಅಪಸ್ವರ ಎದ್ದಿದೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡೋದು ಬೇಡ, ಅದರಲ್ಲೂ ಕೂಡ ಪತ್ರ ಚಳುವಳಿಯ ಮೂಲಕ ಅವರ ವಿರುದ್ಧ ವಿರೋಧ ವ್ಯಕ್ತವಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಬದಲು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ಈ ಸಲವೂ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಪಕ್ಷ ಸೋಲನ್ನ ಉಣ್ಬೇಕಾಗುತ್ತೆ. ಹಾಗಾಗಿ ಅವರ ಬದಲು ಯಾರಾದ್ರೂ ಹೊಸ ಮುಖಕ್ಕೆ ಟಿಕೆಟ್ ಕೊಟ್ರೆ ಪಕ್ಷದ ಗೆಲುವಿಗೆ ಅನುಕೂಲ ಆಗುತ್ತೆ ಅಂತ ಡೈರೆಕ್ಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ, ಅದೇ ರೀತಿಯಾಗಿ ಅಮಿತ್ ಶಾ ಅವರಿಗೆ ಪೋಸ್ಟ್ ಮಾಡ್ತಾ ಇದ್ದಾರೆ ಪತ್ರಗಳನ್ನ. ಪತ್ರ ಚಳವಳಿಯ ಮೂಲಕ ಈಗ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಅಲೆ ಎದ್ದಿದೆ. ಈಗಾಗಲೇ 5,000ಕ್ಕೂ ಹೆಚ್ಚು ಪತ್ರಗಳನ್ನ ಪೋಸ್ಟ್ ನಲ್ಲಿ ಕಳಿಸಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡೋದು ಬೇಡವೇ ಬೇಡ ಅಂತ. ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಜೆಡಿಎಸ್ ಕೂಡ ಒಂದಷ್ಟು ಕ್ಷೇತ್ರಗಳನ್ನ ಕೇಳಿದೆ. ಅದರ ಮಧ್ಯೆ ಈಗ ಮತ್ತೊಂದು ಸವಾಲು ಎದುರಾಗಿದೆ ಬಿಜೆಪಿಯ ಹೈಕಮಾಂಡ್ಗೆ. ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಅನ್ನ ಯಾರಿಗೆ ಕೊಡೋದು? ಹಾಗಾದ್ರೆ ಪಕ್ಷದ ಕಾರ್ಯಕರ್ತರೇ ಈ ರೀತಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಅಂದ್ರೆ ಪಕ್ಷ ಸಂಘಟನೆ, ಪಕ್ಷವನ್ನ ಗೆಲ್ಲಿಸುವಂತಹ ಕಾರ್ಯಕರ್ತರು ಪಕ್ಷದ ಪರವಾಗಿ ಪ್ರಚಾರ ಮಾಡಬೇಕು, ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಅಂದ್ರೆ ಅವರಿಗೆ ಬೇಕಾಗಿರುವಂತ ಅಭ್ಯರ್ಥಿಯನ್ನ ಹಾಕಿದ್ರೆ ಮಾತ್ರ ಪ್ರಚಾರ ಮಾಡ್ತಾರೆ, ಪಕ್ಷದ ಪರವಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಾರೆ. ಆದ್ರೆ ಈಗ ಅಭ್ಯರ್ಥಿಯ ವಿರುದ್ಧವಾಗಿ ಕಾರ್ಯಕರ್ತರೇ ಮುಗಿಬಿದ್ದಿದ್ದಾರೆ. ಶೋಭಕ್ಕನ್ನ ನೀವು ಟಿಕೆಟ್ ಕೊಟ್ರೆ ಅವರನ್ನ ಈಗ ಅಖಾಡಕ್ಕೆ ಇಳಿಸಿದ್ರೆ ನಾವು ಸಪೋರ್ಟ್ ಮಾಡಲ್ಲ ಅಂತ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಯಾವ ಹೊಸ ಮುಖ ಹುಡ್ಕೋಣಪ್ಪ ಅನ್ನುವಂತಹ ಟೆನ್ಷನ್ ಈಗ ಬಿಜೆಪಿಯ ಹೈಕಮಾಂಡ್ಗೆ ಎದುರಾಗ್ತಾ ಇದೆ. ಯಾಕೆಂದ್ರೆ ಈ ಮೊದಲು ಕೂಡ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 72 ಹೊಸ ಮುಖಗಳಿಗೆ ಮಣೆ ಹಾಕಿದ್ರು, ಹೊಸ ಪ್ರಯತ್ನಗಳನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೊಸ ಪ್ರಯತ್ನಗಳನ್ನ ಮಾಡಬೇಕಾಗುತ್ತಾ? ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ರೆ ಜನರು ಸಪೋರ್ಟ್ ಮಾಡ್ತಾರಾ? ಈಗಾಗಲೇ ಕಾರ್ಯಕರ್ತರೇ ಶೋಭಕ್ಕ ಅವರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವ್ರ ಬದಲು ಯಾರಿಗೆ ಟಿಕೆಟ್ ಕೊಡ್ಬೇಕು? ಹಾಗಾದ್ರೆ ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ರೆ ಮಣೆ ಹಾಕಿದ್ರೆ ಅಲ್ಲಿ ಜನ ಸಪೋರ್ಟ್ ಮಾಡ್ತಾರಾ? ಕಾರ್ಯಕರ್ತರು ಗೆಲ್ಲಿಸ್ಕೊಂಡು ಬರ್ತಾರಾ? ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದ್ದಾವೆ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹೊಸ ಪ್ರಯತ್ನವನ್ನ ಮಾಡಿ ಸೋತಿದ್ದೆ ಸಾಕು ಅಂತ ಬಿಜೆಪಿ ಒಂದ್ ಕಡೆ ತಟಸ್ಥವಾಗಿತ್ತು. ಆದ್ರೀಗ ಅದರ ಮಧ್ಯೆ ಒಂದಷ್ಟು ಸವಾಲುಗಳು ಎದುರಾಗ್ತಾ ಇದ್ದಾವೆ. ಆ ಕ್ಷೇತ್ರಕ್ಕೆ ಈ ಅಭ್ಯರ್ಥಿ ಹಾಕಬೇಡಿ, ಆ ಅಭ್ಯರ್ಥಿ ಹಾಕಬೇಡಿ ಅನ್ನುವಂತಹ ಒಂದಷ್ಟು ಅಪಸ್ವರಗಳು. ಅದರ ಮಧ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಒಂದಷ್ಟು ಸವಾಲುಗಳು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತರಾಗಿರುವಂತಹ ಸತೀಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರಿನಿಂದ ಟಿಕೆಟ್ ಕೊಡೋದು ಬೇಡ ಅನ್ನುವಂತ ಅಪಸ್ವರ ಇದ್ದಿದೆ. ಕಾರಣ ಆದ್ರೂ ಏನು ಅಂತ? ಅವರು 2 ಬಾರಿ ಗೆದ್ರು, 10 ವರ್ಷ ಅಧಿಕಾರ ಮಾಡಿದ್ದಾರೆ. 2 ಬಾರಿ ಗೆದ್ದು ನಮ್ಮ ಕ್ಷೇತ್ರಕ್ಕಾಗಿ, ಈಗ ಮೂಡಿಗೆರೆ ಕ್ಷೇತ್ರಕ್ಕಾಗಿ ಒಂದು ಜನಗಳು ಸ್ಪಂದಿಸಿಲ್ಲ. ಎರಡನೇದಾಗಿ ಎಲ್ಲಿ ಕೆಲಸ ಮಾಡಿದಾರೆ ಅಂತ ಗುರುತಿಸ್ಲಿ ನಮಗೆ. ಆಮೇಲೆ ಅಭಿವೃದ್ಧಿ ಏನ್ ಮಾಡಿದಾರೆ ಅಂತ ತೋರಿಸ್ಬೇಕು. ಸಾರ್ವಜನಿಕರ ಮಧ್ಯೆ ಬಂದು ಒಂದು ನಿತ್ತು ಮಾತಾಡಿಲ್ಲ ಯಾರಿಗೂ. ಅಂತಾರ ಏನಕ್ಕೆ ನಮಗೆ ಈ ಸಲ ಬದಲಾವಣೆ ಮಾಡ್ಬೇಕು. ಅವ್ರು ನಮಗೆ ಬೇಡ. ಅವ್ರು ಏನು ಅಭಿವೃದ್ಧಿ
ಕ್ಷೇತ್ರದಲ್ಲಿ ಎಲ್ಲಿ ತೋರಿಸ್ಬಿಟ್ಟು ಬಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಕಾರ್ಯಕರ್ತರುಗಳು ಇವತ್ತು ಏನಾರ ಓಟ್ ಹಾಕ್ತಾ ಇದೀವಿ ಅಂದ್ರೆ ಬಿಜೆಪಿಗೋಸ್ಕರ ಓಟ್ ಹಾಕ್ತಿವಿ ಹೊರತು ಶೋಭಾ ಮೇಡಮ್ ಅಂತ ಯಾರಿಗೂ ಗೊತ್ತಿಲ್ಲ ಜನಿಗೆ. ಅಂತಾರೆ ಏನಕ್ಕೆ ನಮಗೆ ಬದಲಾವಣೆ ಆಗ್ಲೇಬೇಕು. ಈ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸುವಷ್ಟು ಶಕ್ತಿ ಇಲ್ಲ ಮೇಡಮ್ಗೆ. ಬೇಡ ಅವ್ರು ಏನಕ್ಕೆ ನಮ್ಗೆ ಬದಲಾವಣೆ ಮಾಡ್ಲೇಬೇಕು ಮೇಡಮ್. ಈ ಸಲ ಜನ ಬದಲಾವಣೆ ಆಗ್ಲೇಬೇಕು ಅಂತಲೇ ಹೋರಾಟ ಮಾಡ್ತಾ ಇದಾರೆ ಎಲ್ಲಾ ಕಡೆ. ಓಕೆ, ಧನ್ಯವಾದಗಳು ಸರ್ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಇನ್ನು ಬಿಜೆಪಿ ಕಾರ್ಯಕರ್ತರಾಗಿರುವಂತಹ ಸಂತೋಷ್ ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಒಂದಷ್ಟು ವಿರೋಧಿ ಅಲೆ ಎದ್ದಿದೆ. ಇವರು ಈ ಸಲ ಲೋಕಸಭಾ ಟಿಕೆಟ್ ಅನ್ನ ಪಡ್ಕೊಳ್ಳೋದು ಬೇಡ, ಚುನಾವಣೆಗೆ ನಿಲ್ಲೋದು ಬೇಡ ಅಂತ. ಯಾಕೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು, ಕೊಟ್ರು ಯಾರಿಗೆ ಹೊಸ ಮುಖಕ್ಕೆ ಟಿಕೆಟ್ ಕೊಡ್ಬೇಕು ಅಂತ? ಹೌದು ಮೇಡಮ್, ಏನಿಲ್ಲ, ಈಗ ನಾವು 10 ವರ್ಷದಿಂದ ಅವರಿಗೆ ಸತತವಾಗಿ ಅವ್ರಿಗೆ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ಒಂದು ಗ್ರಾಮಕ್ಕೆ ಅವ್ರು ಭೇಟಿ ಕೊಡೋದಾಗ್ಲಿ, ಇಲ್ಲ ಯಾವುದೇ ಒಂದು ಕೆಲಸ ಕಾಮಗಾರಿದಾಗ್ಲಿ ಇವತ್ತವರೆಗೂ ಯಾವ್ದನ್ನು ಮಾಡಿಲ್ಲ. ಅವರು ಕಾರ್ಯಕರ್ತರ ಹತ್ರ ಗುರುತಿಸ್ಕೊಳ್ಳೋಂತ ಕೆಲಸ ಸಮೇತ ಮಾಡಿಲ್ಲ. ಹಾಗಿದ್ದಾಗ ಅವ್ರನ್ನ ನಾವು ಒಂದು ಕ್ಯಾಂಡಿಡೇಟ್ ಮಾಡ್ಬೇಕು ಅಂತ ಏನಿದೆ? ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ಏನು ನಡೆದಿಲ್ಲ. ಯಾವ್ದು 1% ಇಂದ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಮೇಡಮ್. ನಾನು ತೊಗರೆಂಕಲ್ ಪಂಚಾಯತಿ ಮೇಡಮ್. ತೊಗರೆಂಕಲ್ ಪಂಚಾಯತಿಲಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಅನುದಾನನೂ ಕೊಟ್ಟಿಲ್ಲ. ಹಾಗಿದ್ದಾಗ ನಮಗೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾವ ಅಂತ ಹೇಳಿದ್ರೆ ಅದು ಕ್ಯಾಂಡಿಡೇಟಿಗೆ ಅರ್ಥನೇ ಇರಲ್ಲ. ಹೊಸ ಅಭ್ಯರ್ಥಿ ಅಂತ ಅಂದ್ರೆ ಯಾವ್ದಾದ್ರು ಹೆಸರು ಓಡಾಡ್ತಾ ಇದೆಯಾ ಸರ್ ಕ್ಷೇತ್ರದಲ್ಲಿ? ಹೊಸ ಅಭ್ಯರ್ಥಿ ಅಂತ ಈಗ ಯಾರು ಓಡಾಡ್ತಿಲ್ಲ ಮೇಡಮ್. ನಮಗೆ ಹೊಸ ಅಭ್ಯರ್ಥಿಯಾಗಿ ನಮಗೆ ಜಿ ಟಿ ರವಿ ಅವರು ಅಧಿಕಾರಕ್ಕೆ ಬಂದ್ರೆ ನಮಗೆ ತುಂಬಾ ಒಳ್ಳೇದು. ಒಟ್ಟಿನಲ್ಲಿ ಶೋಭಕ್ಕ ಅವ್ರಿಗೆ ಬೇಡವೇ ಬೇಡ ಟಿಕೆಟ್ ಅಂತೀರಾ? ಇಲ್ಲ ಮೇಡಮ್, ಶೋಭಾ ಕರಂದ್ಲಾಜೆ ಅವರಿಗೆ ಬೇಡ. ಓಕೆ ಸರ್, ಧನ್ಯವಾದಗಳು.